शिमोगा शहर के अमीर अहमद कॉलोनी में हाई वोल्टेज की वजह से लाखों रुपये मालियत के इलेक्ट्रॉनिक्स और इलेक्ट्रिकल सामान जलकर तबाह हुए हैं। ये वाक़या हफ्ते की रात को पेश आया है। बताया जा रहा है कि हफ्ते की देर रात इलाके की बिजली लाइन में वोल्टेज ज़्यादा हो जाने की वजह से लगभग 80 घरों में मौजूद फ्रिज, फ़ैन, टीवी, वॉशिंग मशीन समेत मुख्तलिफ इलेक्ट्रिकल व इलेक्ट्रॉनिक्स अशिया जल कर तबाह हुए हैं। मुकामी लोगों का इल्ज़ाम है कि मेस्कॉम के अहलकार इस इलाके के लिए दरकार कैपेसिटी का ट्रांसफ़र लगाने में नाकाम हुए हैं, जिसकी वजह से इतना बड़ा नुकसान हुआ है। अवाम ने सवाल उठाया है कि इस नुकसान की भरपाई कौन करेगा। इस मामले की इत्तला अवामी नुमाइंदों और मेस्कॉम के अहलकारों को दिए जाने के बावजूद किसी ने भी अब तक यहाँ का रुख नहीं किया। खर्च पर लिए हुए साजो सामान को जलने के बाद इस नुकसान की भरपाई कौन करेगा, ये सवाल भी मुतासिरीन उठा रहे हैं। ब्यूरो रिपोर्ट, इनकलाब न्यूज़, शिमोगा। रात को ज़्यादा हो जाए को वोल्टेज हमारा फ्रिज, फैन, बल्बा, टबलेजर, एक छोटी टीवी पूरा भरना का है। हमें पूछे तो उनको पूछो, इनको पूछो नहीं, कौन भी इसमें ये ले रहे नहीं। ज़रा मेहरबानी से आपको ये करना कौन भी गया है इस वाले में। अंदर के ये बेडरूम के स्विच पूरे जली, फैन का भी ये हुआ, ब्लास्ट हुआ, टीवी का स्विच ऑन करने का हाई वोल्टेज का रखो चले गए। आप क्या भी आपको देख रहे हैं, क्या भी रिस्पांस कर रहे हैं, पूरा हाड़ हो गया। हम EMI में ले ले को हमें इतनी मुश्किल से और हमने बनना को तो कितनी बड़ी प्रॉब्लम होती। देखो ये पूरा हाड़ चले गए फैन हमारे। ओवन चले गए उस दिन रात को। कितने बजे को से हंसा? 2-2:30 बजे। 2:30 बजे। कितने के लिए थे सो आप खरीदे थे? 13,000 का खरीदे थे। और क्या हुआ? 3 फैन गई। हाँ 3 फैन। एक 5,000 का फैन हो, 2 4 ಮಳೆ ಬಂದಾಗ ಸುಮಾರು ಒಂದು 70ರಿಂದ 80 ಮನೆದು ಫ್ಯಾನು, ಫ್ರಿಜ್ಜು, ಕೆಲವು ಮೋಟ್ರುಗಳು ಸುಟ್ಟೋಗಿದೆ. ಮತ್ತು ಇಲ್ಲಿ ನಮ್ಮದು ಮಾದೇಶ್ವರ ಫ್ಲೋ ಮಿಲ್ ಅಂತ ಇದೆ, 10 HP ಮೋಟ್ರು ಕೂಡ ಸುಟ್ಟೋಗಿದೆ. 2 ದಿವಸ ಆಯಿತು ಕರೆಂಟು, 1.5-2 ದಿವಸ ಆಯಿತು ಕರೆಂಟ್ ಬಂದಿಲ್ಲ. ಮೊನ್ನೆ ಮಧ್ಯಾಹ್ನ 3:30 ಹೋಗಿದ್ದು, 3:30 ಅಲ್ಲೇನಪ್ಪ, 3:30 ಹೋಗಿದ್ದು. ಕಂಪ್ಲೇಂಟ್ ಮಾಡಿದ್ದೀವಿ, ಬರ್ತಾರೆ ಅಟೆಂಡ್ ಮಾಡಿ ಮತ್ತೆ ಹೋದ್ರು. ಮತ್ತು ರಾತ್ರಿ ಮಳೆ ಬಂತು, ಮತ್ತೆ ಹೋಯ್ತು. ಇಂಜಿನಿಯರ್ ಬಂದಿಲ್ಲ, ಲೈನ್ಮನ್ಗಳು ಬಂದಿದ್ದರು. ಇಂಜಿನಿಯರ್ ಅವ್ರು ಬಂದು ಇಲ್ಲಿ TC ಎಲ್ಲ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಹೋದರು. ಬಂತು ಅವಾಗ ಕರೆಂಟು. ಮತ್ತು ರಾತ್ರಿ ಮಳೆ ಬಂದಾಗ ಮತ್ತೆ ಹೋಯ್ತು. ಮತ್ತು ವೆರಿ ನೆಕ್ಸ್ಟ್ ಡೇ ಸಾಯಂಕಾಲ 4:30-5 ಗಂಟೆ, ನಿನ್ನೆ ಎಷ್ಟು ಗಂಟೆ ಬಂತಮ್ಮ? ನಿನ್ನೆ ರಾತ್ರಿ 9 ಗಂಟೆಗೆ ಬಂತು. ಬಂದಾಗ ಏನಾಗಿದೆ, ಫ್ಯಾನು, ಫ್ರಿಜ್ಜು, ಮೋಟ್ರದ್ದು ಎಲ್ಲ ಸುಟ್ಟೋಗ್ಬಿಟ್ಟಿದ್ದಾವೆ. ಸುಮಾರು ಒಂದು 70ರಿಂದ 80 ಮನೆದು ಕೆಲವ್ರದ್ದೆಲ್ಲ ಇವ್ರದ್ದೆಲ್ಲ ಸುಟ್ಟೋಗ್ಬಿಟ್ಟಿದೆ. ಜೊತೆ ನಮ್ಮದು 10 HP ಮೋಟ್ರು ಕೂಡ ಸುಟ್ಟೋಗಿದೆ. ಈ ಮಾದೇಶ್ವರ ಫ್ಲೋರ್ ಮಿಲ್ ಅಂತ ಹೇಳ್ಬಿಟ್ಟು 10 HP ಮೋಟ್ರು ಕೂಡ ಸುಟ್ಟೋಗಿದೆ. ಅದನ್ನೇ ಚೆಕ್ ಮಾಡ್ತಾಯಿದ್ದೀವಿ. ದಯವಿಟ್ಟು ಇದನ್ನು ಏನು ಮೆಸ್ಕಾಂ ಅಧಿಕಾರಿಗಳು ಪರಿಶೀಲನೆ ಮಾಡಿ ಇಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಒಂದು ಪರಿಹಾರ ಮಾಡಿಕೊಡ್ಬೇಕು. ಮೆಸ್ಕಾಂ ಅಧಿಕಾರಿ ಮುಂದೆ ಈ ರೀತಿ ಆಗದೇ ಇದ್ದಂಗೆ ಜವಾಬ್ದಾರಿ ವಹಿಸಲಿ ಅಂತ ನಾವು ಹೇಳೋದು. ಮತ್ತು ಇಲ್ಲೇನು ನಮ್ಮ ಯಾರ್ಯಾರಿಗೆ ಏನೇನು ನಷ್ಟ ಆಗಿದೆ ಆ ನಷ್ಟನ ತುಂಬಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. 3 चीज़ें हमारे यहाँ गई। बानू क्या, एक टीवी, फैन है, ट्यूबलाइट। हमारे एक टीवी भी, एक ट्यूबलाइट, फैन गया। और मेरी बेटी का एक ट्यूबलाइट, फैन, टीवी ಅಂಗಾರ एकदम ಅಂಗಾರ ಚಮಕಿಸು ಇಲ್ಲ. ತಕ್ಷಣಕ್ಕೆ ಬಂದು ಫೀಸ್ ಕಿತ್ತಾಕ್ತಾರೆ. ಮತ್ತೆ ಬಿಲ್ ಕೊಟ್ಟಿಲ್ಲ ಅಂತಂದರೆ ಆ ಕ್ಷಣನೇ ಬಿಲ್ ಕಟ್ರಿ ಅಂತ ಹೇಳ್ತಾರೆ. ಆ ಕ್ಷಣದಿಂದ ನಾವು ಬಿಲ್ನ ಕರೆಕ್ಟಾಗಿ ಕಟ್ತಿದ್ದೀವಿ. ಆದರೂ ಅವ್ರು ಈ ಥರ ಮಾಡ್ತಿದ್ದಾರೆ ಅಂದರೆ ಅವ್ರದ್ದೇ ಫಾಲ್ಟ್. ಅದು ಮಧ್ಯರಾತ್ರಿಯಲ್ಲಿ ಎಲ್ಲರೂ ಮಲ್ಗೋ ಟೈಮಲ್ಲಿ ಮಳೆ ಬಂದಿದೆ. ಹಂಗಾಗಿ ನಮಗೂ ಗೊತ್ತಾಗಿಲ್ಲ ಏನು ಮಾಡಬೇಕು ಏನು ಬಿಡಬೇಕು ಅಂತ. ಅದಕ್ಕೋಸ್ಕರ ಎಲ್ಲ ಮನೆಯವ್ರದ್ದು ಬಲ್ಪು ಮತ್ತು ಫ್ಯಾನು, ಟ್ಯೂಬ್ಲೈಟು, ಚಾರ್ಜರು ಎಲ್ಲ, ಟಿವಿ ಎಲ್ಲ ಇದು ಸುಟ್ಟೋಗಿದೆ. KB ಅವ್ರು ಮಾಡಿರೋ ಕೆಲಸಕ್ಕೆ ಇದು ವೋಲ್ಟೇಜ್ ಜಾಸ್ತಿ ಮಾಡಿಬಿಟ್ಟು ಯಾವುದು ಫ್ಯಾನು, ಟಿವಿ ಎಲ್ಲ ಹಾಳಾಗೋಗ್ಬಿಟ್ಟಿದೆ. ಎಲ್ಲರ ಮನೆಯದು ಹೋಗಿಬಿಟ್ಟಿದೆ. ಇಲ್ಲಿ ಯಾರ ಮನೆಯದು ಸರಿ ಇಲ್ಲ ಅಂತ. ಇದಕ್ಕೆ ಯಾರು ಹೊಣೆ? ಇದಕ್ಕೆ ಯಾವ ಅಧಿಕಾರಿಗಳು ಯಾರು ಬಂದು ಕೇಳಿಲ್ಲ, ಯಾರೂ ಬಂದಿಲ್ಲ. ಇಲ್ಲಿ ಯಾರು ಕೇಳೋರು ಇಲ್ಲ ಯಾರು ಇಲ್ಲಿ. ಅಲ್ಲ ಮೇಡಮ್, ದಯವಿಟ್ಟು ಯಾರು ಸರ್ಕಾರಿ ಅಧಿಕಾರಿಗಳು ದಯವಿಟ್ಟು ID ಕಾರ್ಡ್ ಕೊಡಿ. ಅಲ್ಲ ನಿಮಗೆಲ್ಲ ಏನಪ್ಪ, ನಿಮಗೆಲ್ಲ ಕಾನೂನು ಏನು ನಿಮಗೆ ಕಾನೂನು ಗೊತ್ತಿಲ್ವಾ? ಏನು ಪತ್ರಿಕೆ ನಿಮ್ಮದು ಅಂದರೆ ಮಂಚಿ ಬಂದು ಇವಾಗ 3 ಗಂಟೆ 3 ಕಾಲಾಗಿದೆ, ಆದರೂ ರವೀಂದ್ರ ಇನ್ನೂ ಬಂದಿಲ್ಲ. ಸಾರ್ವಜನಿಕರಿಗೆ ಬೆಲೆ ಇಲ್ವಾ ಆಗಿದ್ರೆ? ಆದರೆ ಊಟ ಸಮಯ ಯಾವಾಗಿದೆ, ಇವರು ಯಾವಾಗ ಹೋಗಿದ್ದಾರೆ? ಇವರು
ಯಾರು ರಜೆ ಇದ್ದಾರಂತೆ? ರಜೆ ಆಗಿದ್ರೆ ಈಗ ಬರ್ತೀನಿ ಅಂತ ಯಾಕೆ ಹೇಳ್ತಾರೆ ಇಷ್ಟೊತ್ತಂಗ ಅವರು? ಇಲ್ಲ, ನಾವು ರಿಕ್ವೆಸ್ಟ್ ಕೊಡ್ಬೇಕಪ್ಪ. ಈಗ ಅವ್ರು ಬಂದಿಲ್ವಲ್ಲ ಅದನ್ನ ಹೇಳ್ತಿರೋದು ನಾವು. ಯಾವ ರೀತಿ ಇದೆ ಅಂತ ವ್ಯವಸ್ಥೆ ಅಂತ ನನಗೆ ಹೇಳ್ತಿರೋದು ನಿಮಗೆ. ಈಗ ಕೊನೆ ಪಕ್ಷ ಅವ್ರು ಬಂದಿಲ್ಲ ಅಂದ್ರೆ ನೀವು ಅವಾಗೇ ಮಾಹಿತಿ ಕೊಡ್ಬೇಕಿತ್ತಲ್ಲ, ನಿಮಗೆ ಯಾಕೆ ಕೊಟ್ಟಿಲ್ಲ? ಇಷ್ಟೊತ್ತಂಗ ಮತ್ತೆ ಏನು ಮಾಡ್ತೀವಿ ಅಂತ ದಯವಿಟ್ಟು ಯಾರು ಸರ್ಕಾರಿ ಅಧಿಕಾರಿಗಳು ದಯವಿಟ್ಟು ಐಡಿ ಕಾರ್ಡ್ ಕೊಡಿ. ಅಲ್ಲ, ನಿಮಗೆಲ್ಲ ಏನಪ್ಪ, ನಿಮಗೆಲ್ಲ ಕಾನೂನು ಏನು ನಿಮಗೆ ಕಾನೂನು ಗೊತ್ತಿಲ್ವಾ? ಏನು ಗೊತ್ತಿಲ್ಲ ನಿಮ್ದು? ಅಂದರೆ ಮಂಚಿ ಬಂದು ಇವಾಗ 3 ಗಂಟೆ 3 ಕಾಲ ಆಗಿದೆ, ಆದರೂ ರವೀಂದ್ರ ಇನ್ನೂ ಬಂದಿಲ್ಲ. ಸಾರ್ವಜನಿಕರಿಗೆ ಬೆಲೆ ಇಲ್ವಾ ಆಗಿದ್ರೆ? ಆದರೆ ಊಟ ಸಮಯ ಯಾವಾಗಿದೆ, ಯಾವಾಗ ಹೋಗಿದ್ದಾರೆ ಇವರು? ಯಾರು ರಜೆ ಇದ್ದಾರಂತೆ? ರಜೆ ಆಗಿದ್ರೆ ಈಗ ಬರ್ತೀನಿ ಅಂತ ಯಾಕೆ ಹೇಳ್ತಾರೆ ಇಷ್ಟೊತ್ತಂಗ ಅವರು? ಇಲ್ಲ, ನಾವು ರಿಕ್ವೆಸ್ಟ್ ಕೊಡ್ಬೇಕಪ್ಪ. ಈಗ ಅವ್ರು ಬಂದಿಲ್ವಲ್ಲ ಅದನ್ನ ಹೇಳ್ತಿರೋದು ನಾವು. ಯಾವ ರೀತಿ ಇದೆ ಅಂತ ವ್ಯವಸ್ಥೆ ಅಂತ ನನಗೆ ಹೇಳ್ತಿರೋದು ನಿಮಗೆ. ಈಗ ಕೊನೆ ಪಕ್ಷ ಅವ್ರು ಬಂದಿಲ್ಲ ಅಂದ್ರೆ ನೀವು ಅವಾಗೇ ಮಾಹಿತಿ ಕೊಡ್ಬೇಕಿತ್ತಲ್ಲ, ನಿಮಗೆ ಯಾಕೆ ಕೊಟ್ಟಿಲ್ಲ? ಇಷ್ಟೊತ್ತಂಗ ಮತ್ತೆ ಏನು ಮಾಡ್ತೀವಿ ಅಂತ ಕಳಿಸಿ ಅವ್ರಿಗೆ ತನಿಖೆ ಕೊಟ್ಟು ಅದನ್ನು ತನಿಖೆ ಮಾಡಿ ತಪ್ಪಿಸ್ತಾರೆ. ಆಮೇಲೆ ಯಾರು ಈ ಯಾರಿಂದ ನೆಗ್ಲಿಜೆನ್ಸಿ ಆಗಿದೆ ಅನ್ನೋದನ್ನು ಇದು ಸಂಪೂರ್ಣವಾಗಿ ಹೋಗುತ್ತೆ. ಯಾಕಂದರೆ 80 ಮನೆಗಳು, ಫ್ರಿಡ್ಜ್ಗಳು, ವಾಷಿಂಗ್ ಮಿಷಿನ್ಗಳು, ನಾವು ಪಾಪ ಬಡವರು EMI ತಂದಿದ್ದಾರೆ, ಆ EMI ತೀರಿಲ್ಲ ಇನ್ನೂ. ಆದರೆ ಒಂದು ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಬಳಸ್ತು. ಆವಾಗ ನೀವು ಸೂಕ್ತ ತನಿಖೆ ನಡೆಸಿ ನಿಮ್ಮ ಇಲಾಖೆಯವರಿಗೆ ಹೇಳಿ ಇವತ್ತು ಕಳಿಸ್ತಿರೋ ಅಥವಾ ನಾಳೆ ಕಳಿಸ್ತಿರೋದು ನಿಮ್ಮ ಅನುಕೂಲ ಆಗಿ ನೋಡಿ ನಡೆಸಿ ಏನು ಸುಟ್ಟಿದೆ ಉಪಕರಣ, ಎಷ್ಟು ಮನೆ ಹಾನಿಯಾಗಿದೆ ಅನ್ನೋ ಒಂದು ಲಿಸ್ಟ್ ಮಾಡಿಕೊಂಡು ದಯವಿಟ್ಟು ಅದನ್ನು ಇಲಾಖೆ ತಪ್ಪಾಗಿದೆ ಅವ್ರ ಮೇಲೆ ಅದಕ್ಕೆ ಯಾವ ಅಧಿಕಾರಿಗಳು ಸಿಬ್ಬಂದಿಗಳು ಅಲ್ಲಿ ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಶಿಸ್ತು ಪ್ರಮಾಣ ಜರುಗಿಸಬೇಕು. ಆಮೇಲೆ ಏನು ಅವರು ನಿರ್ಲಕ್ಷ್ಯತನದಿಂದ ಏನು ಅನಾಹುತ ಏನು ಸಾಧ್ಯತೆ ಅವರಿಗೆ ನೀವು ಪರಿಹಾರ ಒದಗಿಸ್ಕೊಡುವಂಥ ಕೆಲಸ ಫೋಟೋ. ಆಯಿತಾ? ಇವತ್ತು ತಪ್ಪಿದ್ರೆ ನಾಳೆ ಆಕ್ಷನ್ ತೊಗೊತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಕೆಲಸ ಮಾಡಿರೋ ಸಿಬ್ಬಂದಿ ಮೇಲೆ ಯಾರಾದರೂ ಅವ್ರ ಮೇಲೆ ಆಕ್ಷನ್ ತೊಗೊತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಅದನ್ನು ಬಗೆಹರಿಸ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದು ಬಗೆಹರ್ಸೋಕ್ಕಾಗಿಲ್ಲ, ಭರವಸೆ ಕೊಟ್ಟಿದ್ದಾರೆ. ಅದು ಭರವಸೆ ನಮಗೆ ಆಗಲಿಲ್ಲ ಅಂದರೆ ನಾವು ಮುಂದಕ್ಕೆ ಏನು ಕ್ರಮ ತಗೋಬೇಕು ಅನ್ನೋದನ್ನು ನಾವು ಮುಂದೆ ಅದನ್ನು ಮಾಡ್ಬೇಕು ಅಂತ ಇದ್ದೀವಿ. ಪರಿಹಾರ ಖಂಡಿತವಾಗ್ಲೂ ಎಲ್ಲರೂ ಕೊಡಲೇಬೇಕು. ಯಾಕೆಂದರೆ ಕೂಲಿ ಮಾಡ್ಕೊಂಡು ತಿನ್ನೋರು ಎಲ್ಲರೂ ಇರೋದು. ಯಾರು ದುಡ್ಕೊಂಡು ತಿನ್ನೋರು ಬಿಟ್ಟರೆ ಯಾರು ಇವತ್ತಿನ ರಟ್ಟೆ ಮೇಲೆ ಇವತ್ತಿನ ಕೆಲಸ ಮಾಡಿದ್ರೆ ಅವ್ರ ಮನೆಗೆ ಇರೋದು. ಅಂಥವ್ರು ಕೂಲಿ ಮಾಡ್ಕೊಂಡು ಒಂದು EMIಗೆ ಒಂದು ಫ್ಯಾನ್ ತಗೊಂಡಿರ್ಬೋದು, ಒಂದು ಫ್ರಿಜ್ ತಗೊಂಡಿರ್ಬೋದು, ಒಂದು TV ತಗೊಂಡಿರ್ಬೋದು. ಅವ್ರು ಇನ್ನೂ ತೀರೋದಕ್ಕಿಂತ ಮುಂಚೆಗೆ ಹಿಂಗಾಗಿರೋದ್ರಿಂದ ಅವರು ಕೂಲಿ ಮಾಡ್ಕೊಂಡು ಗಳಿಸಿರೋದನ್ನು ಕಳ್ಕೊಳಕ್ಕೆ ಅಷ್ಟು ಇದು ಮಾಡಿದ್ದಾರೆ. ಅಂದರೆ ಅದು ಕಷ್ಟಪಟ್ಟಿರೋದಕ್ಕೆ ತಾನೇ ಅವರಿಗೆ ಹೊಟ್ಟೆ ಹೊರತು ಬಂದಿರೋದು. ಅವ್ರ ನೆಗ್ಲೆನ್ಸಿಂದ ಅಂತ ನಾನು ಇದಾಗಿರೋದು. ಆದ್ದರಿಂದ ಅವರಿಗೆಲ್ಲ ಪರಿಹಾರನ ಕಟ್ಕೊಡ್ಬೇಕು ಅಂತ ನನಗೆ ಸರ್. ಹಿಂಗೆಲ್ಲ ಆಗಿದೆ. ಸುಮಾರು ಎಷ್ಟಕ್ಕೊಂದು ಹಿಂದೆ ಮುಂದ್ಗಡೆ ಇರೋ ಒಂದು 15-20 ಮನೆಯಿಂದ ನಮಗೆ ಲೈಟ್ಗಳು, 2 ಫ್ಯಾನು ಮತ್ತು ಟ್ಯೂಬ್ಲೈಟ್ಗಳೆಲ್ಲ ಬಸ್ಟ್ ಆಗಿದೆ ಅಂತಂದೇಳಿ ನಂಬರ್ಗಳು ಕೊಟ್ಟರು. ಈ ಒಬ್ರು ತಪ್ಪರು ನಂಬರ್ ಕೊಟ್ಟರೆ ಫೋನ್ಗಳಲ್ಲಿ ಮಾತಾಡಿದ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲಮ್ಮ, ನಾವೇನು ಇದು ಮಾಡಿದ್ದೀವ, ಅದು ಕರೆಂಟ್ ಗುಡುಗು ಮಿಂಚಿಂದ ಹಾಳಾಗಿರೋದು ಅಂತಾರೆ ಸರ್. ಸರಿ, ಗುಡುಗು ಮಿಂಚಿಂದ ಒಬ್ಬರು ಮನೇಲಿ ಹಾಳಾಗ್ಬೋದು. 80 ಮನೆ ಅಂತ ನಾವು ಲೆಕ್ಕ ತೊಗೊಂಡಿದ್ದೇನೆ, 20 ಮನೆ ಅಂತ ಲೆಕ್ಕ ತೊಗೊಂಡಿದ್ವಿ. ಯಾಕಂದ್ರೆ ನಮ್ಮ ಏರಿಯಾ ಮಾತ್ರ ತೊಗೊಂಡಿದ್ವಿ. ಆಮೇಲೆ ಬೆಳಗ್ಗೆ ಎದ್ದ ಮೇಲೆ ಗಾಯ್ತಾರಿ ಎಲ್ಲ ಅಕ್ಕಪಕ್ಕದಲ್ಲಿ ಇರೋ ಎಲ್ಲ ಮನೆಗಳಿಗೂ ಏರಿಯಾಗಳಿಗೂ ಹೋಗಿದೆ ಅಂತ ಗೊತ್ತಾಯ್ತು ಸರ್. ಒಬ್ರು ತಪ್ಪರೆ ಒಬ್ರು KB ಆಫೀಸಿಗೆ ನಾವು ಕಂಪ್ಲೇಂಟ್ ಮಾಡಿದ್ರೆ ಬೇರೆಯವ್ರ ನಂಬರ್ಗಳು ಕೊಡ್ತಾರೆ. ಆ ನಂಬರ್ಗಳಿಗೆ ನಾವು ಇಂಜಿನಿಯರ್ಗಳಿಗೆ ಫೋನ್ ಮಾಡಿ ಕೇಳಿದಾಗ ಅದು ಗುಡುಗು ಮಿಂಚಿಂದ ಹೋಗಿರೋದು, ನಾವು ಯಾವುದೇ ರೀತಿಯ ಆಕ್ಷನ್ ತೊಗೊಳಕ್ಕಾಗಲ್ಲ, ಸರಿ ಮಾಡ್ತೀವಿ ಅಂತ. ಮತ್ತು ಕಂಪ್ಲೇಂಟ್ ಮಾಡಿದ್ರು ಸರ್. ನೆನೆ ಹೆಚ್ಚು ಕಮ್ಮಿ ನಮ್ಮ ಫೋನಿಂದ ಬೇಕಾದ್ರೆ ಪ್ರೂಫ್ ತೋರಿಸ್ರಿ. ಹೆಚ್ಚು ಕಮ್ಮಿ ಒಂದು 8ರಿಂದ 10 ಸಲ ಫೋನ್ ಮಾಡಿದ್ರೆ ಸಂಜೆ 6 ಗಂಟೆಗೆ ಬಂದಿದ್ದಾರೆ. ಬೆಂಕಿ ಮನೆಗಳಲ್ಲಿ ಬರ್ತಾನೆ ಇದೆ, ಮೀಟ್ರ್ ಬೋರ್ಡಲ್ಲಿ ಬೆಂಕಿ ಬರ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡಿದ್ರೆ ಸಂಜೆ 6 ಗಂಟೆಗೆ ಬರ್ತಾರೆ. ಬಂದ ಮೇಲೂ ಇದು ನಮಗೆ ಸಂಬಂಧಪಟ್ಟಿದ್ದಲ್ಲ, ನೀವು ಎಲೆಕ್ಟ್ರಿಷಿಯನ್ನ ಕರೆದು ಮಾಡಿಸ್ಕೊಡ್ರಿ ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ತಾರೆ ಸರ್. ಹೀಗೆಲ್ಲ ಆದರೆ ನಾಳೆ ಇಡೀ ಮನೆನೇ ಬ್ಲಾಸ್ಟ್ ಆಯಿತು, ಇರೋ ಅಕ್ಕಪಕ್ಕದಲ್ಲಿ ಏನೋ ಹೆಚ್ಚು ಕಮ್ಮಿ ಆಯಿತು, ಹಂಗೇನಾದ್ರೆ ಯಾರು ಹೊಣೆ ಇದಕ್ಕೆ? ಹಾಗಾಗಿ KB ಅವರು ಇದಕ್ಕೆ ಏನಾಯ್ತು ಕ್ರಮಗಳು ತೊಗೊಳ್ಬೇಕು. ಅಟ್ಲೀಸ್ಟ್ ನಾವು ಹೇಳಿದ್ವಿ, ಬಂದು ಒಂಚೂರು ಏನಾರ ವಿಸಿಟ್ ಮಾಡಿರಿ, ಎಲ್ಲರೂ ಮನೆಗೆ ಹಿಂಗೆ ಆಗ್ತಾ ಇದೆ, ಒಂದು ಮನೆ ಕರೆಂಟ್ ಬಂದಿದೆ, ಒಂದು ಮನೆ ಕರೆಂಟ್ ಬಂದಿಲ್ಲ ಅಂತ ಹೇಳಿದ್ರು ಯಾರು ಕೂಡ ಬಂದಿಲ್ಲ ಸರ್. ಬೆಳಗ್ಗೆ ಕಂಪ್ಲೇಂಟ್ ಮಾಡಿದ್ರು, ಬೆಳಗ್ಗೆ 6:15 ಕಂಪ್ಲೇಂಟ್ ಮಾಡಿದ್ದು ಸಂಜೆ 6 ಕಾಲಿಗೆ ಬಂದಿದ್ದಾರೆ ಅವರು. ಏನಾರು ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಇದಕ್ಕೆ? ಹಾಗಾಗಿ ನಾವು ಇದ್ರ ಮೂಲಕ ಮೀಡಿಯಾದವ್ರ ಮೂಲಕ ಹೇಳೋದನ್ನು KB ಅವ್ರು ಬರಬೇಕು, ಅಲ್ಲಿ ಏನಾರು ಇದ್ರ ಪಕ್ಕ ನೋಡಿ ಅದ್ರ ಕ್ರಮ ತೊಗೊಳ್ಬೇಕು. ಮತ್ತು ಎಲ್ಲರ ಕಡೆ ಲೈಟ್ ಕಂಬಗಳಲ್ಲೂ ಅಲ್ಲಿ ಏನಾಗಿದೆ ಅಂತ ಒಂದ್ಸಲ ವಿಚಾರಿಸ್ಬೇಕು ಸರ್. ಅವ್ರು ಬಂದು ಇಲ್ಲಿವರೆಗೂ ಯಾರು ವಿಸಿಟ್ ಕೊಟ್ಟಿಲ್ಲ, ಇದ್ರ ಮೂಲಕನಾರು ಅವ್ರು ಬರಲಿ ಅಂತ ಕಾಯ್ತಾ ಇದ್ದೀವಿ. ಬಂದಿಲ್ಲ. ಎಲ್ಲರದು ನಂಬರ್ ತೊಗೊಂಡು ಇವ್ರು ಮಾಡಿದ್ರೆ ಇದು ನಮಗೆ ಸರಿಯಲ್ಲ, ಇನ್ನೊಬ್ರಿಗೆ ಮಾಡ್ರಿ ಅಂತಾರೆ. ಇನ್ನೊಬ್ರಿಗೆ ಮಾಡಿದ್ರೆ ನಮ್ಮ ಯೂನಿಟಲ್ಲಿ ಇನ್ನೊಬ್ರಿಗೆ ಮಾಡ್ರಿ ಅಂತ, ಇನ್ನೊಬ್ರಿಗೆ ಮಾಡಿದ್ರೆ ಲೈಟ್ ಬಿಲ್ನ ಅವ್ರನ್ನ ಕೇಳ್ರಿ ಯಾರು ಅಲ್ಲಿಗೆ ಬರ್ತಾರೆ ಅಂತ ಕೇಳ್ತಾರೆ. ನಾವು ಎಲ್ಲರದು ನಂಬರ್ ನಾವು ಇಟ್ಕೊಂಡಿರ್ತೀವಿ. ಸಡನ್ನಾಗಿ ಆದರೆ ಈ ಥರ ನೆಗ್ಲೆಕ್ಟ್ ಉತ್ತರಗಳನ್ನ ಕೊಡ್ತಾರೆ. ಮತ್ತು ಎನಿ ಟೈಮ್ ಫೋನ್ ಮಾಡಿದ್ರೆ ಎಂಗೇಜ್ ಬರುತ್ತೆ. ಫೋನ್ ಒಂದು 100 ಸಲ ಮಾಡಿದ್ರು ಫೋನ್ ಎಂಗೇಜ್ ಸರ್. ತಕ್ಷಣಕ್ಕೆ ಯಾರು ರೆಸ್ಪಾನ್ಸ್ ಮಾಡೋಂಥವ್ರು ಇಲ್ಲ ಇಲ್ಲಿ. ಹಾಗಾಗಿ ಇದ್ರ ಮೂಲಕ ಒಂದು ಆ್ಯಕ್ಷನ್ ತೊಗೊಂಡ್ರೆ ಒಳ್ಳೆಯದು. ಈಗ ಇಷ್ಟೆಲ್ಲ ಹಾನಿ ಆಗಿದ್ದಲ್ಲ ಸರ್, ಹಾಗಾಗಿ ಬರಬೇಕು, ಬಂದು ನೋಡಬೇಕು ಹೌದಾ ಇಲ್ಲ ಅಂತ ನೋಡಿ ಅದ್ರ ಪರಿಹಾರ ಏನಿದೆ ಅದು ಕೊಡಲಿ. ಒಂದೊಂದು ಮನೇಲಿ 3 ಫ್ಯಾನು, 5 ಟ್ಯೂಬ್ಲೈಟ್ಗಳು ಎಲ್ಲ ಬಸ್ಟ್ ಆಗಿರೋದು. ಅಟ್ಲೀಸ್ಟ್ ಬಂದು ವಿಸಿಟ್ ಕೊಟ್ಟು ಮಾಡಲಿ ಸರ್. ಅವ್ರು ಏನಾಗಿದೆ ನೋಡಿ ಅದ್ರ ಬಗ್ಗೆ ಕ್ರಮ ಕೊಡಲಿ. ಅದು ಅವರು ಪರಿಹಾರ ಕೊಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಬಂದು ವಿಸಿಟ್ ಕೊಡಬೇಕಾ ಹೋಗ್ಲಿ, ಯಾರ್ಯಾರ ಮನೆಗೆ ಏನಾಗಿದೆ ಅಂತ. ಬಂದೇ ಇಲ್ಲ ಅವರು. ಹಾಗೇನೆ ಹಿಂಗೆ ಬರಲೇ ಇಲ್ಲ ಅಂದರೆ ಮುಂದಕ್ಕೆ ಹೆಂಗೆ ಅಂತ ನಾವು ಇದು ಮಾಡೋದು ಹೇಳಿ ನೋಡೋಣ. ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದರೆ ಮಾರನೇ ದಿನ ಬಂದು ಕಟ್ ಮಾಡ್ಕೊಂಡು ಹೋಗ್ತಾರೆ. ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದರೆ ಅಕಸ್ಮಾತ್ ಏನಾರು 2 ತಿಂಗಳು ಡ್ಯೂ ಆಯ್ತಾರೆ ಫೀಸ್ ಕಿತ್ಕೊಂಡು ಹೋಗಿರ್ತಾರೆ, ಅವ್ರಿರೋ ಜಾಗಕ್ಕೆ ನಾವು ಹುಡ್ಕೊಂಡು ಹೋಗ್ತೀವಿ. ಈಗ
ಇಷ್ಟೆಲ್ಲ ಹಾನಿಯಾಗಿದೆಯಲ್ಲ ಬಂದು ಒಂದು ವಿಸಿಟ್ ಕೊಡ್ಬೋದಿತ್ತಲ್ಲ ಅವರು ಯಾರ್ಯಾರಿಗೆ ಏನೇನಾಗಿದೆ ಅಂತ. ಇಷ್ಟು ಫೋನ್ ಮಾಡಿ ಹೇಳಿದ್ರು ಯಾರು ಬಂದಿಲ್ಲ ಅಂತಂದು ಹೇಳಂಗೆ, ಅದಕ್ಕೆ ಇದ್ರ ಮೂಲಕ ಅವ್ರು ಬಂದು ಮನೆಗೆ ವಿಸಿಟ್ ಕೊಡಲಿ ಅಂತ ನಾವು ಕೇಳ್ತಾ ಇದ್ದೀವಿ ಸರ್. ಎಲ್ಲ